ಈ ಚೆಕ್ ವಿತರಣೆ ಮಾಡಿರ್ತಕ್ಕಂಥ ಒಂದು ಉದ್ದೇಶ ಅದು 2022-23ನೇ ಸಾಲಿನಲ್ಲಿ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಕ್ಕೆ ಬಂದಿರತಕ್ಕಂಥ ಒಂದು ಉಚಿತ ಅನುದಾನ. ಆ ಉಚಿತ ಅನುದಾನ ಯಾವ ರೀತಿ ಅಂತೇಳಿ ಈಗಾಗಲೇ ಅವ್ರಿಗೆ ಮನವರಿಕೆ ಮಾಡಿಕೊಟ್ಟಿದೀವಿ. ಏನು ಇವರಲ್ಲಿ ಒಂದು ಉತ್ತಮ ಸಾಲವನ್ನು ಪಡೆದು ಸಾಲವನ್ನ ರಿಪೇಮೆಂಟ್ ಮಾಡಿರ್ತಕ್ಕಂಥ ಫಲಾನುಭವಿಗಳನ್ನ ಆಯ್ಕೆ ಮಾಡಿ ಇವರು ಉತ್ತಮವಾಗಿ SHG ಅನ್ನ ನಡೆಸ್ಕೊಂಡು ಹೋಗ್ತಾ ಇದ್ದಾರೆ ಅಂತೇಳಿ ವರದಿಯನ್ನ ಕೊಟ್ಟಾಗ ಅವರಿಗೆ ಸರ್ಕಾರದ ವತಿಯಿಂದ ಈ ಒಂದು 10,000 ಉಚಿತ ಅನುದಾನ ಆ ಫಲಾನುಭವಿಗಳಿಗೆ ಬಂದಿರ್ತದೆ. ಅದು ಕಾರಣಾಂತರಗಳಿಂದ 2026ರ ತನಕ ಆ ಒಂದು ಒಕ್ಕೂಟದಲ್ಲೇ ಹಣ ಇದ್ದಿರ್ತದೆ. ಅದನ್ನ ನಾವುಗಳು ಬಹುಜನ ಸಂಘಟನೆಗಳ ಒಕ್ಕೂಟ ಏನು 2/4/2025 ಒಂದು RTI ಅರ್ಜಿ ಹಾಕ್ತೀನಿ. ನಮ್ಗೆ ಎಲ್ಲೋ ಒಂದ್ ಕಡೆ ಯಾಕೆ ಇವ್ರಿಗೆ ಈ ಅನುದಾನ ಬಿಡುಗಡೆ ಮಾಡಲಿಲ್ಲ ಅನ್ನೋ ಒಂದು ಪ್ರಶ್ನೆ ಕಾಡ್ತಾ ಇತ್ತು. ಆ ಒಂದು ಪ್ರಶ್ನಾರ್ಥಕವಾಗಿ ಉಳಿದಿದ್ದಂತ ಆ ಒಂದು ಯೋಜನೆಯನ್ನ RTI ಮುಖಾಂತರ ಕೇಳಿ RTI ಮುಖಾಂತರ ಇಲ್ಲಿಂದ ಜಿಲ್ಲಾ ಮಟ್ಟದವರೆಗೂ ತಗೊಂಡೋಗಿ ಈ ಅನುದಾನವನ್ನ ಯಾಕೆ ನೀವು ಬಿಡುಗಡೆ ಮಾಡ್ತಾ ಇಲ್ಲ ಅಂತೇಳಿ ಹೋರಾಟವನ್ನ ಕೈಗೊಳ್ತಕ್ಕಂಥ ಒಂದು ಸಂದರ್ಭನೂ ಎದುರಾಗಿತ್ತು. ಅಂತ ಇದನ್ನ ನಮ್ಮ ಯುವ ಸಾಹೇಬರು ಮತ್ತೆ ಅಸಿಸ್ಟೆಂಟ್ ಡೈರೆಕ್ಟರ್ ಇಬ್ರು ಸೇರಿ ಬೇಡ, ಹೋರಾಟಗಳು ಮಾಡೋದು ಬೇಡ, ಈ ಅನುದಾನ ಎಲ್ಲಿ ಸ್ಟ್ರಕ್ ಆಗಿದೆಯೋ ಅಲ್ಲಿ ನಾವು ಮುಂದೆ ಅದ್ರ ಬಗ್ಗೆ ಕ್ರಮ ಕೈಗೊಂಡು ಆ ಅನುದಾನವನ್ನ ರಿಲೀಸ್ ಮಾಡಿಸ್ತೀವಿ ಅಂತೇಳಿ ಒಂದು ಮಾತನ್ನು ಸಹ ಕೊಟ್ರು. ಅದೇ ರೀತಿ ಇವತ್ತು ಏನು ಈಗಾಗಲೇ ನಿನ್ನೆ ಮೊನ್ನೆ ಹೆಬ್ನಿ ಪಂಚಾಯತಿಗೆ 19 ಫಲಾನುಭವಿಗಳಿಗೆ ಇದೇ ಒಂದು 10,000 ಅನುದಾನವನ್ನ ಬಿಡುಗಡೆಗೊಳಿಸಿದ್ದಾರೆ. ಎರಡನೇದಾಗಿ ಮುದಿಗೆರೆ ಗ್ರಾಮ ಪಂಚಾಯತಿಗೆ ಬಂದು ಇವತ್ತು 3 ಸಂಘಗಳಿಗೆ ಒಟ್ಟು ಇಲ್ಲಿ 66 ಫಲಾನುಭವಿಗಳು ಆಯ್ಕೆಯಾಗಿದ್ರು ಈ ಪಂಚಾಯತಿ ಮಟ್ಟದಲ್ಲಿ. ಆ 66ರಲ್ಲಿ 18 ಜನಕ್ಕೆ ಹಿಂದೆ ಹೋಗಿತ್ತು. ಉಳಿದಂತವರಿಗೆ ಈಗ ಆ ಒಂದು ಸಂಘದ ಹೆಸರಿನಲ್ಲಿ ಚೆಕ್ ಅನ್ನು ಕೊಟ್ಟಿದ್ದಾರೆ. ಅದನ್ನ ಸಂಘದಿಂದ ಆಯಾ ಫಲಾನುಭವಿ ಆ ಚೆಕ್ ಅನ್ನು ಪಡ್ಕೊಂಡು ಆ 10,000ವನ್ನ ಯಾವುದೇ ಬೇರೆ ಇದಕ್ಕೆ ಖರ್ಚು ಮಾಡಬಾರ್ದು. ತಾವೊಂದು ಕುರಿ ತಗೊಳ್ಳೋದ್ರಲ್ಲೋ ಬೇರೆ ರೀತಿ ಚಟುವಟಿಕೆಗಳು ಬಳಸ್ಕೊಂಡು ಆ 10,000ದಿಂದ ಇನ್ನೊಂದು 10,000 ಹೆಚ್ಚಿಗೆ ಉತ್ಪಾದನೆ ಆಗ್ತಕ್ಕಂಥ ಒಂದು ವ್ಯವಸ್ಥೆಯನ್ನ ನಿರ್ಮಾಣ ಮಾಡ್ಕೊಳ್ಳಿ ಅಂತ ಹೇಳಿ ಕೂಡ ಈ ಸಂದರ್ಭದಲ್ಲಿ ನಾವು ಹೇಳೋದ್ರ ಮುಖಾಂತರ ಏನು ಇನ್ನೂ ಹೆಚ್ಚೆಚ್ಚಿಗೆ ಒಂದು ಬರ್ತಕ್ಕಂಥ ಸ್ಕೀಮ್ಗಳು ಈ ಒಂದು ಸಂಜೀವಿನಿ ಯೋಜನೆ ಅಡಿಯಲ್ಲಿ ಇರೋದ್ರಿಂದ ದಯವಿಟ್ಟು ಈ ಒಂದು ಇದೇ ಗ್ರಾಮ ಪಂಚಾಯತಿ ಅಲ್ಲ, ತಾಲೂಕಿನಾದ್ಯಂತ ಇರತಕ್ಕಂಥ ಮಹಿಳಾ ಸಂಜೀವಿನಿ ಮಹಿಳಾ ಒಕ್ಕೂಟ ಮತ್ತು ಮಹಿಳಾ SHG ಗ್ರೂಪ್ಗಳು ಏನಿದ್ದಾವೋ ಆ ಯೋಜನೆಗಳನ್ನ ಸದುಪಯೋಗ ಮಾಡ್ಕೊಬೇಕು. ಸದುಪಯೋಗ ಮಾಡ್ಕೊಂಡು ಬರ್ತಕ್ಕಂಥ ಅನುದಾನಗಳನ್ನ ಸದ್ಬಳಕೆ ಮಾಡ್ಕೊಂಡು ಮರುಪಾವತಿಯನ್ನು ಅಷ್ಟೇ ನೀಟಾಗಿ ದಯವಿಟ್ಟು ಈ ಹೆಣ್ಮಕ್ಳು ತಗೊಳ್ಳೋದ್ರಲ್ಲಿ ಎಷ್ಟು ಉತ್ಸಾಹಿಗಳಾಗಿರ್ತೀವೋ ನಾವು ರಿಪೇಮೆಂಟ್ ಮಾಡೋದ್ರಲ್ಲೂ ಅಷ್ಟು ಉತ್ಸಾಹಿಗಳಾಗಬೇಕು. ಯಾಕೆಂದ್ರೆ ನೀವು ಅಭಿವೃದ್ಧಿ ಆಗ್ಲಿಕ್ಕೆ ಸರ್ಕಾರ ಈ ಒಂದು ಯೋಜನೆಯನ್ನು ಕೊಟ್ಟಿರೋದು. ಆ ಅಭಿವೃದ್ಧಿ ಕಡೆಗೆ ನಾವು ಹೋಗ್ಬೇಕು ಅಂದ್ರೆ ನಾವು ಯಾವ ರೀತಿ ಹಣವನ್ನು ತಗೊಳ್ತೀವೋ ಅದೇ ರೀತಿ ಹಂತವಾಗಿ ನಾವು ಆ ಒಂದು ಅನುದಾನವನ್ನ ಕಟ್ಟೋದ್ರ ಮುಖಾಂತರ ಒಂದು ಒಳ್ಳೆ ಹೆಸರನ್ನ ಗಳಿಸಬೇಕು ಆ ಒಕ್ಕೂಟದ ಮುಖಾಂತರ. ಮತ್ತೆ ಏನು ಇಷ್ಟೊತ್ತು ರತ್ನಯ್ಯ ಸರ್ ಅವರು ಹೇಳಿದ್ದಾರೆ, ಬೇರೆ ಫೈನಾನ್ಸ್ಗಳಲ್ಲಿ ನೀವು 1.5 ಲಕ್ಷ ತಗೊಂಡಿದ್ದೀರಿ ಅಂತಂದ್ರೆ ಎಷ್ಟು ಇಂಟ್ರೆಸ್ಟ್ ಕಟ್ತಾ ಇದ್ದೀರಿ ಅಂತ ಹೇಳಿ ಕೂಡ ಅದನ್ನ ವಿವರಣೆ ಕೊಟ್ಟಿದ್ದಾರೆ. ನಮ್ಮಲ್ಲಿ ಆ ದುಡ್ಡು ತಗೊಂಡ್ರೆ ವರ್ಷಕ್ಕೆ ಎಷ್ಟು ಬೀಳ್ತದೆ ಅಂತ ಕೂಡ ಕಡಿಮೆ ಆದಾಯದಲ್ಲಿ ಹೆಚ್ಚಿನ ಉತ್ಪಾದನೆ ಮಾಡ್ತಕ್ಕಂಥ ಒಂದು ವಿಚಾರವನ್ನು ಸಹ ಮಂಡಿಸಿದ್ದಾರೆ. ಇದನ್ನು ಗಮನದಲ್ಲಿಟ್ಕೊಂಡು ಹೆಣ್ಮಕ್ಳು ಇದನ್ನ ಈ ಒಂದು ಯೋಜನೆಗಳನ್ನ ಸದುಪಯೋಗ ಮಾಡ್ಕೊಬೇಕು. ನಿಮಗೆ ಬಹಳಷ್ಟು ಏನು ಹಿಟ್ಟು ಮಾಡ್ತಕ್ಕಂಥ ಗಿರಣಿ ಯೋಜನೆ ಕೂಡ ಇದೆ. ಇದರಲ್ಲಿ ಕ್ಯಾಂಟೀನ್ಗಳು ನಡೆಸುವಂತ ಯೋಜನೆ ಇದೆ. ಆ ಯೋಜನೆಗಳೆಲ್ಲ ಮುಂದೆ ನೀವು ಒಕ್ಕೂಟದಲ್ಲಿ ಬಹಳಷ್ಟು ಪ್ರಜ್ಞಾವಂತರಾಗಬೇಕು. ಆದಾಗ ನಿಮ್ಗೆ ಆ ಯೋಜನೆಗಳು ಏನು ಅಂತ ಹೇಳಿ ಗೊತ್ತಾಗ್ತವೆ. ಇದುವರೆಗೂ ಬಹಳಷ್ಟು ಜನಕ್ಕೆ ಇಲ್ಲಿ ಬರ್ತಕ್ಕಂಥ ಸ್ಕೀಮ್ಗಳೇ ಗೊತ್ತಿಲ್ಲ, ಏನೇನ್ ಬರ್ತಾ ಇದೆ ಏನೇನ್ ಹೋಗ್ತಾ ಇದೆ ಅಂತ ಹೇಳಿ ಸ್ಕೀಮ್ಗಳು ದಯವಿಟ್ಟು ನಿಮ್ಗೆ ಯಾರಿಗೂ ಗೊತ್ತಿಲ್ಲ. ಒಳ್ಳೆ ಸ್ಕೀಮ್ಗಳಿದಾವೆ ಇದರಲ್ಲಿ. ನೀವು ಡೆವಲಪ್ಮೆಂಟ್ ಆಗ್ಲಿಕ್ಕೆ ಒಳ್ಳೆ ಒಂದು ಸರ್ಕಾರ ಒಳ್ಳೆ ಒಂದು ಅಭಿವೃದ್ಧಿ ಕಡೆ ಹೋಗೋದಕ್ಕೆ ಒಂದು ಒಳ್ಳೆ ಯೋಜನೆಗಳನ್ನ ರೂಪಿಸಿದ್ದಾರೆ. ಅದನ್ನ ಸದುಪಯೋಗ ಮಾಡ್ಕೊಬೇಕು ಅಂತ ಹೇಳಿ ಈ ಸಂದರ್ಭದಲ್ಲಿ ಏನು ನಾವು ಸಹ ಮುದಿಗೆರೆ ಪಂಚಾಯತಿಗೆ ಬಂದು ನಮ್ಮ ಅಸಿಸ್ಟೆಂಟ್ ಡೈರೆಕ್ಟರ್ ಸಾಹೇಬ್ರ ಜೊತೆ ನಿಂತು ನಮಗೆ ಈ ಒಂದು ಯೋಜನೆಗಳ ಬಗ್ಗೆ ಮಾತಾಡ್ಲಿಕ್ಕೆ ಅವಕಾಶ ಕೊಟ್ಟಿರ್ತಕ್ಕಂಥ ಎಲ್ರಿಗೂ ವಂದಿಸಿ ನನ್ನ ಮಾತನ್ನ ಮುಗಿಸ್ತೀನಿ. ಜೈ ಭೀಮ್, ಜೈ ಕರ್ನಾಟಕ. ಅಧಿಕಾರ
ಸರ್, ಯಾಕೆ ನಾವು ಈ ಒಂದು ಆಡಳಿತಾಧಿಕಾರಿಯ ಅವಧಿಯಲ್ಲಿ ನಾನು ಹೇಳಿದೆ, ಇದು 2022-23ನೇ ಸಾಲಿನಲ್ಲಿ ಅನುದಾನ ಬಿಡುಗಡೆಗೊಂಡಿತ್ತು. ಅಲ್ಲಿನಿಂದ ಇಲ್ಲಿವರೆಗೂ ಅದು ಯಾಕೆ ಮರಮಾಚಿದ್ರು ಅಂತೇಳಿ ಯಾರಿಗೂ ಗೊತ್ತಿಲ್ಲ. ಬೇರೆ ಕಾರಣಗಳು ಹೇಳ್ತಾರೆ. ಹೇಳಿದ್ರೂ ಸಹ ಸರ್ಕಾರ ಏನು ಆದೇಶ ಮಾಡಿರ್ತದೋ ಆ ಸರ್ಕಾರದ ಆದೇಶದಂತೆ ಇಲ್ಲ ಫಲಾನುಭವಿಗೆ ಹೋಗ್ಬೇಕು, ಇಲ್ಲ ಸರ್ಕಾರಕ್ಕೆ ವಾಪಸ್ ಹೋಗ್ಬೇಕಾಗಿತ್ತು. ಬಟ್ ಅದು ಕಾರಣಾಂತರಗಳಿಂದ ಒಕ್ಕೂಟದಲ್ಲಿ ಇದ್ದೋಗಿದೆ. ಒಕ್ಕೂಟದಿಂದ ಇವತ್ತು ಆಡಳಿತಾಧಿಕಾರಿಗಳ ಒಂದು ನೇತೃತ್ವದಲ್ಲಿ ಆ ಫಲಾನುಭವಿಗಳು ಅಭಿವೃದ್ಧಿ ಆಗಲಿಕ್ಕೆ ಒಂದು ಹೋರಾಟದ ಮುಖಾಂತರ ಆಗಿರ್ಬೋದು, ಇಲ್ಲ RTI ಮುಖಾಂತರ ಆಗಿರ್ಬೋದು, ಅದನ್ನ ಗಮನ ಸೆಳೆದಾಗ ಇದನ್ನ ಕಡಾಖಂಡಿತವಾಗಿ ಫಲಾನುಭವಿಗಳಿಗೆ ಒಂದು ಅಭಿವೃದ್ಧಿ ಆಗೋದ್ರ ಕಡೆ ನಾವು ಗಮನ ಕೊಡ್ತೀವಿ, ಅದನ್ನ ರಿಲೀಸ್ ಮಾಡ್ತೀವಿ ಅಂತೇಳಿ ಹೇಳಿದ್ದಾರೆ. ಅದರಂತೆ ನಡ್ಕೊಂಡಿದ್ದಾರೆ. ಅದನ್ನ ಇನ್ನಷ್ಟು ಸದ್ಬಳಕೆ ಮಾಡ್ಕೊಳ್ಳಿ ಅಂತೇಳಿ ಈ ಮಾಧ್ಯಮದ ಮುಖಾಂತರ ನಾನು ತಿಳಿಸ್ತಾ ಇದ್ದೀನಿ.